ಏನಾಯ್ತು? ನೀವ್ಯಾಕೆ ಕೇಕ್ ತಿಂತಿಲ್ಲ? ಯಾಕೆ ನಿಮ್ಗೆ ಕೇಕ್ ಇಷ್ಟ ಅಲ್ವಾ? ಹಾಗಲ್ಲ ದುರ್ಗ, ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏನಾಯ್ತು? ಅದು ಮೊನ್ನೆ ಸಡನ್ನಾಗಿ ಯಾರೋ ನನ್ನ ಪುಟ್ಟ ಅಂತ ಕರೆದಾಗಾಯಿತು. ಅದು ವಾಯ್ಸ್ ತುಂಬ ಫೆಮಿಲಿಯರ್ ನನಗೆ. ಅದು ಲೈಕ್ ತುಂಬ ನನ್ನ ಎದೆಗೆ ನಾಟ್ತು. ಅದು ಯಾರ ವಾಯ್ಸು ಅಂತ ಹುಡುಕ್ತಾ ಹೋದೆ, ಬಟ್ ನನಗೆ ಯಾರು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅದು ಯಾರು ಅಂತ ಅಪ್ಪ ನನಗೆ ನೆನಪಿಸಿದ್ರು. ನನ್ನ ಪುಟ್ಟ ಅಂತ ಕರಿತಾ ಇದ್ದಿದ್ದು ದಾಕ್ಷಾಯಿಣಿ ಅಮ್ಮ ಮಾತ್ರ ಅಂತೆ. ಅಮ್ಮನ ಬಗ್ಗೆ ನನಗೆ ಸರಿಯಾಗಿ ಏನೂ ನೆನಪಿಲ್ಲ ದುರ್ಗ. ಆದರೆ ಒಂದು ಮಾತ್ರ ನಂಗೆ ಸರಿಯಾಗಿ ನೆನಪಿದೆ. ನನ್ನ ಪ್ರತಿ ಬರ್ಡೇಗೆ ಅಮ್ಮ ಕೇಕ್ ಮಾಡ್ತಾಯಿದ್ರು. ಆ ಕೇಕ್ ಅಷ್ಟು ರುಚಿಯಾದ ಕೇಕ್ನ ನಾನು ಇಲ್ಲಿವರೆಗೂ ತಿಂದಿಲ್ಲ. ಜಗತ್ತಲ್ಲಿ ಎಷ್ಟೋ ರೆಸ್ಟೋರೆಂಟ್ಗಳಲ್ಲಿ ಎಷ್ಟೋ ಕಾಸ್ಟ್ಲಿ ಕೇಕ್ ತಿಂದಿದ್ರು, ಬಟ್ ಅಮ್ಮ ಮಾಡಿದ ಕೇಕ್ ಇತ್ತಲ್ಲ, ಆ ರುಚಿನ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮನ ಕೈ ರುಚಿನೇ ಬೇರೆ. ಅಮ್ಮ ಅನ್ನೋದೇ ಒಂದು ಮರೆಯಲಾಗದ ಅನುಬಂಧ ಅಲ್ವಾ ಬಾಸು? ಅವ್ರು ಮಾಡೋ ಕೈ ರುಚಿ, ಅಡುಗೆ, ತಿಂಡಿ ತಿನಿಸು, ಇದನ್ನೆಲ್ಲ ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೂ ಅಮ್ಮ ಮಾಡಿದ ಅಡುಗೆಗಳು ಅವ್ರ ನೆನಪು ಮಾತ್ರ ಯಾವಾಗಲೂ ನಮ್ಮ ಜೊತೆಲೇ ಇರುತ್ತೆ. ನಿಮ್ಮ ಅಮ್ಮ ನೆನಪಲ್ಲಿ ಇದೊಂದು ಚಿಕ್ಕ ಕೇಕ್ ತಿಂತೀರಾ? ನಮ್ಮಮ್ಮ ಟೊಮೆಟೊ ಸಾರು ಮಾಡೋರು. ಅದು ಮಾಡೋದು ಎಷ್ಟು ಸುಲಭ ಗೊತ್ತಾ ಬಾಸು? ನಾನೊಂದು 1000 ಸಲ ಮಾಡಿದ್ದೀನಿ, ಆದರೆ ರುಚಿನೇ ನಂಗೆ ಬಂದಿಲ್ಲ ಗೊತ್ತಾ?